ಸ್ನೇಹಿತರೆ, ಸಾಮಾನ್ಯವಾಗಿ ಹಳೆಯ ಪ್ರೇಮ ಕವಿತೆಗಳಲ್ಲಿ ಈ ಒಂದು ಸಾಲುಗಳನ್ನು ಕೇಳಿಯೇ ಇರುತ್ತೀರಿ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಎಂಬುವ ಸಾಲುಗಳನ್ನು ಕೇಳಿಯೇ ಇರುತ್ತೀರಿ. ಈ ಸಾಲುಗಳನ್ನು ನೋಡುವಾಗ ಮೇಲ್ನೋಟಕ್ಕೆ ಇದು ಪ್ರೇಮ ಗೀತೆಯ ರೀತಿಯಲ್ಲಿ ಕಾಣಿಸುತ್ತದೆ. ಆದರೆ ಅದು ಪ್ರೇಮ ಗೀತೆಯಲ್ಲ, ಶೋಕ ಗೀತೆ ಎನ್ನುವುದು ಅದೆಷ್ಟೋ ಮಂದಿಗೂ ಈಗಲೂ ಸಹ ತಿಳಿದಿರುವುದಿಲ್ಲ. ಆ ಅದ್ಭುತ ಸಾಲುಗಳ ಪಿತಾಮಹ ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡ ಸಾಹಿತ್ಯದ ವರ ಕವಿ ಎಂದೇ ಕರೆಯಿಸಿಕೊಳ್ಳುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರಾದ ದಾರಾ ಬೇಂದ್ರೆಯ ಬದುಕು ತನ್ನ ಜೀವನದುದ್ದಕ್ಕೂ ಬರೀ ದುಃಖ, ನೋವು, ಕಷ್ಟಗಳನ್ನೇ ಅನುಭವಿಸಿದ ದಾರಾ ಬೇಂದ್ರೆ ಅವರ ಬದುಕು ಎಲ್ಲರಿಗೂ ಮಾರ್ಗದರ್ಶನವಾಗಿದೆ. ಎನ್ನ ಪಾಡೇನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತಹ ನಿನ್ನೆದೆಯು ಕರಗಿದರೆ ಆ ಕವಿಯ ಹಣಿಸು ಎನಗೆ ಎಂದು ಹೇಳುವ ಮೂಲಕ ತನ್ನ ಜೀವನದಲ್ಲಿ ಬರೀ ನೋವನ್ನೇ ಅನುಭವಿಸಿದರೂ ಅಮೃತವನ್ನೇ ಹೊರ ಜಗತ್ತಿಗೆ ನೀಡಿದ ಮಹಾನ್ ದಾರ್ಶನಿಕ. ತಾವು ಬರೆಯುವುದಕ್ಕೂ ಬದುಕುವುದಕ್ಕೂ ಯಾವುದೇ ಸಂಬಂಧವೇ ಇಲ್ಲದಂತಿರುವ ಅನೇಕ ಕವಿ ಸಾಹಿತಿಗಳಿಗೆ ಬೇಂದ್ರೆ ಅವರ ಜೀವನವೇ ಒಂದು ಕಾವ್ಯವಿದ್ದಂತೆ. ಇವರು ತಮ್ಮ ಜೀವನದಲ್ಲಿ ಆಗುವ ನೋವಿನ ಕುರಿತಾಗಿ ಹಲವಾರು ಕಾವ್ಯಗಳನ್ನು ರಚಿಸಿದ್ದಾರೆ. ಸ್ನೇಹಿತರೆ, ನಾವೆಲ್ಲರೂ ಬೇಂದ್ರೆ ಅವರ ಬಗ್ಗೆ ತಿಳಿದುಕೊಂಡಿರುತ್ತೇವೆ, ಆದರೆ ಅವರ ಬದುಕಿನ ಹಲವಾರು ಅಂಶಗಳ ಬಗ್ಗೆ ತಿಳಿದುಕೊಂಡಿರುವುದಿಲ್ಲ. ಅವರ ಬದುಕಿನ ಜೀವನದ ಕಥೆಯನ್ನು ತಿಳಿದುಕೊಂಡರೆ ನಮ್ಮ ಬಾಳು ಸಹ ಹಸನಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸರಸ್ವತಿ ಮಾತೆಯನ್ನೇ ಸಿದ್ಧಿಸಿಕೊಂಡ ಜ್ಞಾನಿಗೆ ಲಕ್ಷ್ಮಿ ಕೈ ಹಿಡಿಯುವುದಿಲ್ಲ. ಬೇಂದ್ರೆ ಅವರು ಅವರ ಬದುಕಿನ ಕಷ್ಟ ನೋವುಗಳನ್ನು ನಗುವಿನಿಂದಲೇ ಸ್ವೀಕರಿಸಿದ ಮಹಾನ್ ಚೇತನ. ಅದೆಷ್ಟೋ ನೋವುಗಳಿಂದ ತಮ್ಮ ಬದುಕಿಗೆ ವಿದಾಯ ಹೇಳಿದರೆಂದರೆ ಅವರಿಗೆ ಬಂದ ನೋವು ದುಃಖಗಳು ಇನ್ಯಾರಿಗೂ ಬರಬಾರದು ಎಂದು ಅನ್ನಿಸಬಹುದು. ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ದಾರಾ ಬೇಂದ್ರೆ ಅವರ ಜೀವನದ ಕುರಿತಾದ ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ ನಮ್ಮ ಜೀವನವನ್ನು ಹಸನಾಗಿಸಿಕೊಳ್ಳುವ. ಅದಕ್ಕೂ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ. ದಾರಾ ಬೇಂದ್ರೆ ಇಂದಿಗೂ ಎಂದಿಗೂ ಅಚ್ಚಳಿಯದ ಹೆಸರು. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ 2500ಕ್ಕೂ ಅಧಿಕ ಕಾವ್ಯಗಳನ್ನು ರಚಿಸಿದ್ದಾರೆ. ಉತ್ತರ ಕರ್ನಾಟಕದ ಭಾಷಾ ತಿರುಳನ್ನು ಬಳಸಿಕೊಂಡು ಕಾವ್ಯಕ್ಕೆ ಹೊಸ ರೂಪವನ್ನು ನೀಡಿದಂತಹ ವರಕವಿ ಬೇಂದ್ರೆಯವರು 31 ಜನವರಿ 1896ರಲ್ಲಿ ರಾಮಚಂದ್ರ ಬೇಂದ್ರೆ ಹಾಗೂ ಅಂಬಿಕಾ ಇವರ ಮಗನಾಗಿ ಜನಿಸುತ್ತಾರೆ. ಮರಾಠಿಯಲ್ಲಿ ಬೇಂದ್ರೆ ಈ ಪದದ ಅರ್ಥ ಏನೆಂದರೆ ದೇವಾಲಯಗಳಲ್ಲಿ ಋಗ್ಮಂತ್ರಗಳನ್ನ ಪಠಿಸುವವರು ಎಂದು. ಕಡು ಬಡತನದ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದವರು ಬೇಂದ್ರೆ ಅವರು. ಇವರ ಮೂಲ ವಂಶಜರು ಮಹಾರಾಷ್ಟ್ರದ ರತ್ನಗಿರಿಯಿಂದ ಬಂದು ಕರ್ನಾಟಕದ ಶಿರಾಹಟ್ಟಿಯಲ್ಲಿ ನೆಲೆಸಿದರು ಎಂಬ ಉಲ್ಲೇಖವಿದೆ. ಹೀಗಾಗಿ ದಾರಾ ಬೇಂದ್ರೆ ಅವರ ಮಾತೃಭಾಷೆ ಮರಾಠಿಯಾಗಿತ್ತು. ಇವರ ತಂದೆ ರಾಮಚಂದ್ರ ಬೇಂದ್ರೆ ಹಾಗೂ ತಾಯಿ ಅಂಬಿಕೆ ಅಥವಾ ಅಂಬವ್ವ. ಬೇಂದ್ರೆ ಅವರ ಮಡದಿಯ ಹೆಸರು ಲಕ್ಷ್ಮೀಬಾಯಿ. ಇವರಿಗೆ 9 ಜನ ಮಕ್ಕಳಿರುತ್ತಾರೆ. ಅದರಲ್ಲಿ 6 ಜನ ಮಕ್ಕಳು ಕಾರಣಾಂತರದಿಂದ ವಿಧಿವಶರಾಗುತ್ತಾರೆ. ಉಳಿದವರು 3 ಜನ ಮಕ್ಕಳಾದ ವಾಮನ ಬೇಂದ್ರೆ, ಪಾಂಡುರಂಗ ಬೇಂದ್ರೆ ಹಾಗೂ ಮಗಳಾದ ಶ್ರೀಮತಿ ಮಂಗಳ. ಇವರ ಆರಂಭಿಕ ಶಿಕ್ಷಣ 1904ರಿಂದ 1913ರವರೆಗೆ. ಬೇಂದ್ರೆ ಅವರ ಮೆಟ್ರಿಕ್ಯುಲೇಷನ್ ಶಿಕ್ಷಣವು ಪುಣೆಯಲ್ಲಿ ಪ್ರಥಮ ಭಾಷೆ ಮರಾಠಿ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆಯುತ್ತಾರೆ. 1914ರಿಂದ 1918ರವರೆಗೆ ಪುಣೆಯ ಫರ್ಗೂಸನ್ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದುಕೊಳ್ಳುತ್ತಾರೆ. 1935ರಲ್ಲಿ ಪುಣೆಯ ಮುಂಬೈ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಹೀಗೆ ಇವರ ಶೈಕ್ಷಣಿಕ ಬದುಕು ಪುಣೆಯಲ್ಲಿಯೇ ನಡೆಯುತ್ತದೆ. ಇದಿಷ್ಟು ಬೇಂದ್ರೆ ಅವರ ಸ್ನಾತಕೋತ್ತರ ಪದವಿಯವರೆಗಿನ ಮಾಹಿತಿ. ಬೇಂದ್ರೆ ಅವರು ಕಡು ಬಡತನದ ಮನೆತನದಲ್ಲಿಯೇ ಜನಿಸಿದರು. ಅಗಾಧವಾದ ಜ್ಞಾನವನ್ನು ಸಿದ್ಧಿಸಿಕೊಂಡಿದ್ದರು. ಶೈಕ್ಷಣಿಕ ಜೀವನವನ್ನು ನೋಡಿದೆವು. ಈಗ ಇವರ ವೃತ್ತಿ ಜೀವನವನ್ನು ನೋಡೋಣ. 1925ರಿಂದ 1932ರವರೆಗೆ ಹಳೆಯ ವಿಕ್ಟೋರಿಯಾ ಹೈಸ್ಕೂಲ್ ನಲ್ಲಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾರೆ. 1935ರಿಂದ 1940ರವರೆಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಜೀವನ ಮಾಸಿಕ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 1941ರಲ್ಲಿ ಗದುಗಿನ ವಿದ್ಯಾದಾನ ಹೈಸ್ಕೂಲ್ ನಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 1942ರಲ್ಲಿ ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲ್ ನಲ್ಲಿ ಪಾರ್ಟ್ ಟೈಮ್ ಶಿಕ್ಷಕರಾಗಿದ್ದರು. 1943ರಲ್ಲಿ ಪುಣೆಯ ಕಾಮರ್ಸ್ ಕಾಲೇಜ್ ನಲ್ಲಿ ಕನ್ನಡ ಅರೆಕಾಲಿನ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 1944ರಿಂದ 1956ರವರೆಗೆ ಸೋಲಾಪುರದ DAV ಕಾಲೇಜ್ ನಲ್ಲಿ
ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 1956ರಿಂದ ಧಾರವಾಡದ ಆಕಾಶವಾಣಿ ಕೇಂದ್ರದಲ್ಲಿ ಸಲಹಾಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರ ಗೆಳೆಯರ ಬಳಗ ಎಂಬ ಗುಂಪಿನಿಂದ ಪ್ರಕಟವಾಗುತ್ತಿದ್ದ ಸ್ವಧರ್ಮ ಮಾಸಿಕ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಇವರ ಸಾಹಿತ್ಯ ರಚನೆ ಆರಂಭ ಹೇಗೆ ಆಯಿತು ಎಂಬುದನ್ನು ನೋಡೋಣ. ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಕಾವ್ಯಗಳನ್ನು ರಚಿಸಲು ಆರಂಭಿಸಿರುತ್ತಾರೆ. ಅವರು ವಿದ್ಯಾರ್ಥಿಯಾಗಿದ್ದಾಗ ಇಂಗ್ಲಿಷ್ನ ನವೋದಯ ಕಾಲದಲ್ಲಿ BM ಶ್ರೀ ಅವರ ಹಾಗೂ ಇನ್ನಿತರೆ ರಮ್ಯ ಕವಿಗಳ ಪ್ರಭಾವಕ್ಕೊಳಗಾಗಿ ಕವನಗಳನ್ನು ನಾಟಕಗಳನ್ನು ರಚಿಸಲು ಆರಂಭಿಸುತ್ತಾರೆ. ಬೇಂದ್ರೆ ಅವರು ರಚಿಸಿದ ಮೊದಲ ಕವನ ಸಂಕಲನ ಅವರ ಮಾತೃಭಾಷೆಯಾದ ಮರಾಠಿ ಭಾಷೆಯಲ್ಲಿ ರಚನೆ ಮಾಡುತ್ತಾರೆ. ಅದು 1920ರಲ್ಲಿ ಮರಾಠಿ ಭಾಷೆಯಲ್ಲಿ ರಚಿತವಾದ ಮೊದಲ ಕವನ ಸಂಕಲನವಾದ ಜೋಲಿ ವೀಜಾ ವಯಾಜಾ ಆಜಾ ಎಂಬ ಕವನ ಸಂಕಲನವನ್ನು ರಚಿಸುತ್ತಾರೆ. ನಂತರ ಪುಣೆಯಿಂದ ಧಾರವಾಡದ ಸಾಧನಾ ಕೇರಿಗೆ ಬಂದ ನಂತರ ತೊಟ್ಟಿನ ಚೀಲ, ರುದ್ರವೀಣೆ, ನರಬಲಿ ಮೊದಲಾದ ಕ್ರಾಂತಿಕಾರಿ ಕವನಗಳನ್ನು ಬರೆಯುತ್ತಾರೆ. ನರಬಲಿ ಎಂಬ ಕವನ ಸಾಹಿತ್ಯವು ಸರ್ಕಾರದ ವಿರುದ್ಧವಿತ್ತು. ಹೀಗಾಗಿ ಇವರು ಜೈಲುವಾಸವನ್ನು ಅನುಭವಿಸುತ್ತಾರೆ. ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವದಿಂದಾಗಿ ಬೇಂದ್ರೆ ಅವರು ಬ್ರಿಟಿಷ್ ಸರ್ಕಾರವನ್ನು ವಿರೋಧಿಸಿ ಕವನ ಸಂಕಲನಗಳನ್ನು ಬರೆದಿದ್ದರಿಂದ ಅಂದಿನ ಸರ್ಕಾರ ಜೈಲು ಶಿಕ್ಷೆಯನ್ನು ದಂಡಿಸುತ್ತದೆ. ಅಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಕವನ, ಈ ಎಲ್ಲ ಕ್ರಾಂತಿಕಾರಿ ಕವನ ಸಂಕಲನಗಳು ಇವರನ್ನು ಸೆರೆಮನೆ ವಾಸಕ್ಕೆ ದೂಡುತ್ತವೆ. 1922ರಲ್ಲಿ ಕೃಷ್ಣಕುಮಾರಿ ಎಂಬ ಇನ್ನೊಂದು ಪ್ರಮುಖವಾದ ಕವನ ಸಂಕಲನವನ್ನು ರಚಿಸುತ್ತಾರೆ. ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ ನಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿದ್ದ ಸಂದರ್ಭದಲ್ಲಿ ಹುಯಿಲಗೊಳ ನಾರಾಯಣ ರಾಯರ ಶಿಷ್ಯರಾಗಿದ್ದರು. ಹೀಗಾಗಿ ಬೇಂದ್ರೆ ಅವರಿಗೆ ಸಾಹಿತ್ಯದ ಮೇಲೆ ಅಪಾರ ಒಲವು ಬರಲು ಕಾರಣವಾಯಿತು. ಮರಾಠಿ ಕವಿಯಾದ ಕೇಶವಸುತ, ಗೋವಿಂದಾಗ್ರಜರು ಮೊದಲಾದವರ ಪ್ರಭಾವ ಸಹ ಇವರ ಮೇಲೆ ಆಯಿತು. ಮೆಕಾಲೆಯ ಹೊರೇಷಸ್ ಕಾವ್ಯ ಕಥನ, ಇಂಗ್ಲಿಷ್ನ ಖ್ಯಾತ ಕವಿಯಾದ ಶೇಕ್ಸ್ಪಿಯರ್ನ ಮರ್ಚೆಂಟ್ ಆಫ್ ವೆನಿಸ್ ನಾಟಕ, ಕಾಳಿದಾಸನ ಶಾಕುಂತಲ, ಭವಭೂತಿಯ ಮಹಾವೀರ ಚರಿತೆ, ಜಗನ್ನಾಥ ಪಂಡಿತನ ಭಾಮಿನಿ ವಿಲಾಸ, ಭಟ್ಟನಾರಾಯಣರ ವೇಣಿ ಸಂಹಾರ, ಅರವಿಂದರ ಸಾವಿತ್ರಿ, ಈ ಎಲ್ಲ ಕೃತಿಗಳು ಬೇಂದ್ರೆ ಅವರಿಗೆ ಸಾಹಿತ್ಯದ ಮೇಲೆ ಅಪಾರ ಒಲವು ಬರಲು ಕಾರಣವಾಗುತ್ತವೆ. ಇನ್ನು ಬೇಂದ್ರೆ ಅವರನ್ನು ಶಬ್ದಗಾರುಡಿಗ, ವರಕವಿ ಎಂದೇ ಕರೆಯುತ್ತೇವೆ. ತಮ್ಮ ಸಾಹಿತ್ಯದಲ್ಲಿ ಉತ್ತರ ಕರ್ನಾಟಕದ ತಿರುಳು ಕನ್ನಡ ಭಾಷೆಯನ್ನು ಬಳಸಿಕೊಳ್ಳುತ್ತಾರೆ. ಕುಮಾರವ್ಯಾಸನ ಭಾಷೆ, ಶಬ್ದಗಳು, ಲಕ್ಷ್ಮೀಶನ ನಾದವೈಭವ, ಶುದ್ಧ ದೇಶೀಯ ಧಾರವಾಡದ ಕನ್ನಡ, ಜಾನಪದೀಯ ಸೊಗಡು ಮೊದಲಾದವುಗಳು ಬೇಂದ್ರೆ ಅವರ ಕವನ ಸಂಕಲನಗಳಲ್ಲಿ ಎದ್ದು ಕಾಣಿಸುತ್ತವೆ. ಕವಿ ಋಷಿಯಾದ ರವೀಂದ್ರನಾಥ ಠಾಗೂರ್, ಮಹರ್ಷಿ ಅರವಿಂದರು, ಇಂಗ್ಲಿಷ್ ಕವಿಯಾದ ಜಾನ್ ಕೀಲ್, ಖಲೀಲ್ ಗಿಬ್ರಾನ್, ಸಂಸ್ಕೃತ ಕವಿ ಕಾಳಿದಾಸ, ಮೇಘದೂತ ಮೊದಲಾದವರ ಪ್ರಭಾವ ಇವರ ಮೇಲೆ ಉಂಟಾಯಿತು. ಬೇಂದ್ರೆ ಅವರು ತಮ್ಮ ಕಾವ್ಯಗಳಲ್ಲಿ ನವೋದಯ ಕಾಲದ ಮೌಲ್ಯಗಳಾದ ವಿಚಾರವಾದ, ಮಾನವತಾವಾದ, ಉದಾರವಾದ ಹಾಗೂ ಆದರ್ಶವಾದ ಮೊದಲಾದ ಕ್ರಾಂತಿಕಾರಿ ಅಂಶಗಳನ್ನೊಳಗೊಂಡ ಕೃತಿಗಳನ್ನು ರಚಿಸುತ್ತಾರೆ. ಬೇಂದ್ರೆ ಅವರು ರಚಿಸಿದ ಕ್ರಾಂತಿಕಾರಿ ಕೃತಿಗಳು ಬ್ರಿಟಿಷರ ಕೆಂಗಣ್ಣಿಗೆ ಕಾರಣವಾಗಿ ಜೈಲುವಾಸವನ್ನು ಅನುಭವಿಸಬೇಕಾಗುತ್ತದೆ. ಪ್ರಕೃತಿ, ಪ್ರೇಮ, ವೈಚಾರಿಕತೆ, ಸಂಖ್ಯಾಯೋಗ, ದೇಶ ಪ್ರೇಮ, ಆಧ್ಯಾತ್ಮ ಮೊದಲಾದ ಮೌಲ್ಯಗಳನ್ನೊಳಗೊಂಡ ಕೃತಿಗಳನ್ನು ರಚನೆ ಮಾಡುತ್ತಾರೆ. ಬೇಂದ್ರೆ ಅವರ ಕೃತಿಗಳ ವಿಶೇಷತೆ ಏನೆಂದರೆ ಅದು ಮೇಲ್ನೋಟಕ್ಕೆ ಒಂದು ಅರ್ಥವನ್ನು ಸೂಚಿಸುತ್ತದೆ, ಅದರ ಒಳ ಅರ್ಥವೇ ಬೇರೆಯಾಗಿರುತ್ತದೆ. ಇದಕ್ಕೆ ಮುಖ್ಯ ಉದಾಹರಣೆ ಎಂದರೆ ಇವರು ರಚಿಸಿರುವ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ಇದು ಮೇಲ್ನೋಟಕ್ಕೆ ಪ್ರೇಮ ಕವಿತೆಯ ರೀತಿಯಲ್ಲಿ ಕಾಣಿಸಿದರೂ ಇದು ಮುಖ್ಯವಾಗಿ ಶೋಕಗೀತೆಯಾಗಿದೆ. ಇವರ ಕಾವ್ಯಗಳು ಅರಿವಿನ ಕಣ್ಣುಗಳನ್ನು ತೆರೆಯಿಸುತ್ತವೆ. ಇದು ಮೂಡಲ ಮನೆಯ ಕಾವ್ಯ, ಶ್ರಾವಣ ಬಂತು ಮೊದಲಾದ ಕಾವ್ಯಗಳಲ್ಲಿ ಕಾಣಬಹುದು. ಇವರು ತಮ್ಮ ಕಾವ್ಯಗಳಲ್ಲಿ ಸಮಾಜದಲ್ಲಿನ ಬಡತನ, ಶೋಷಣೆ, ಹಸಿವು, ವಿಧವಾ ಸಮಸ್ಯೆ ಮೊದಲಾದವುಗಳನ್ನು ತಮ್ಮ ಕಾವ್ಯದ ವಸ್ತುವಾಗಿಸಿಕೊಂಡು ನರಬಲಿ, ತುತ್ತಿನ ಚೀಲ, ಅನ್ನಾವತಾರ, ಕುರುಡು ಕಾಂಚನ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಬೇಂದ್ರೆ ಅವರ ಕಾವ್ಯದ ಇನ್ನೊಂದು ವಸ್ತು ಪ್ರಕೃತಿ. ಪ್ರಕೃತಿಯನ್ನು ದೈವ ಸಮಾನವಾಗಿ ಕಾಣುವುದು. ಉದಾಹರಣೆಗೆ ಮೂಡಲ ಮನೆಯ ಮುತ್ತಿನ ನೀರಿನ, ಶ್ರಾವಣ ಬಂತು ನಾಡಿಗೆ, ಶ್ರಾವಣ ಬಂತು ಬೀದಿಗೆ. ಇವರು ತಮ್ಮ ಕಾವ್ಯಗಳಲ್ಲಿ ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಸಾರಿದ ಯುಗದ ಕವಿ ಬೇಂದ್ರೆ ಅವರು. ಪೂರ್ಣ ಯೋಗದ ಕಲ್ಪನೆಗಳಾದ ಪ್ರೇಮ, ಜ್ಞಾನ, ಆನಂದ, ಶಕ್ತಿ,
ಐಕ್ಯ ಈ 5 ಅಂಶಗಳನ್ನೊಳಗೊಂಡ ಕೃತಿಗಳನ್ನು ರಚಿಸುತ್ತಾರೆ. ಬೇಂದ್ರೆ ಅವರ ಪ್ರಮುಖ ಕೃತಿಗಳು ಯಾವುದೆಲ್ಲ ಎಂದು ಗಮನಿಸೋಣ. ಕೃಷ್ಣಕುಮಾರಿ, ಗರಿ, ಸಖಿಗೀತ, ನಾದಲೀಲೆ, ಮೇಘದೂತ, ಹಾಡುಪಾಡು, ಗಂಗಾವತರಣ, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತ್ಯಾಲಯ, ಜೀವಲಹರಿ, ಅರಳು ಮರಳು, ನಮನ, ಸಂಚಯ, ಉತ್ತರಾಯಣ, ಮುಗಿಲ ಮಲ್ಲಿಗೆ, ಯಕ್ಷಿ, ನಾಕುತಂತಿ, ಮರ್ಯಾದೆ, ಶ್ರೀಮಾತಾ, ಬಾಹತ್ತರ, ಇದೋ ನಭಾವಾಣಿ, ವಿನಯ, ಮತ್ತೆ ಶ್ರಾವಣ ಬಂತು, ಒಲವೇ ನಮ್ಮ ಬದುಕು, ಚತುರೋಕ್ತಿ ಮತ್ತು ಇತರ ಕವನಗಳು, ಪರಾಕಿ, ಕಾವ್ಯ ಬೈಖರಿ, ಬಾಲಬೋಧೆ, ಚೈತನ್ಯದ ಪೂಜೆ, ಪ್ರತಿಬಿಂಬ ಇವಿಷ್ಟು ಬೇಂದ್ರೆ ಅವರ ಕವನ ಸಂಕಲನಗಳಾದರೆ ಇವರು ವಿಮರ್ಶಾ ಕೃತಿಗಳನ್ನು ರಚಿಸುತ್ತಾರೆ. ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ, ಸಾಯೋ ಆಟ ಎಂಬ ನಾಟಕ, ಕಾವ್ಯೋದ್ಯೋಗ, ಕನ್ನಡ ಸಾಹಿತ್ಯದಲ್ಲಿ 4 ಸಾಹಿತ್ಯ ರತ್ನಗಳು, ಸಾಹಿತ್ಯದ ವಿರಾಟ್ ಸ್ವರೂಪ, ಕುಮಾರವ್ಯಾಸ ಪುಸ್ತಿಕೆ ಇವಿಷ್ಟು ಬೇಂದ್ರೆ ಅವರ ವಿಮರ್ಶಾ ಗ್ರಂಥಗಳು. ಇನ್ನು ಔದುಂಬರ ಗಾಥೆ ಬೇಂದ್ರೆ ಅವರ ಸಮಗ್ರ ಕಾವ್ಯ, 34 ಕವನ ಸಂಕಲನಗಳು, 1427 ಕವನಗಳ ಸಂಗ್ರಹ, ಕವಿತೆಗಳ ವಸ್ತು ಆಧರಿಸಿ ಒಟ್ಟು 6 ಸಂಪುಟಗಳಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಆ 6 ಸಂಪುಟಗಳು ಇಂತಿದೆ. ರಮಣ ಸಂಪುಟದಲ್ಲಿ ಬೇಂದ್ರೆ ಅವರ 358 ಕವನಗಳು, ದರ್ಶನ ಸಂಪುಟದಲ್ಲಿ 217 ಕವನಗಳು, ವಿಕಾಸ ಸಂಪುಟದಲ್ಲಿ 210 ಕವನಗಳು, ವಿನ್ಯಾಸ ಸಂಪುಟದಲ್ಲಿ 254 ಕವನಗಳು, ತತ್ವ ಸಂಪುಟದಲ್ಲಿ 235 ಕವನಗಳು ಹಾಗೂ ಸಿದ್ಧಾಂತ ಸಂಪುಟದಲ್ಲಿ 153 ಕವನಗಳು. 1932ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರ ಸಹಾಯದಿಂದ ಗರಿ ಎಂಬ ಕವನ ಸಂಕಲನವನ್ನು ಪ್ರಕಟಣೆ ಮಾಡುತ್ತಾರೆ. ಇದು ಛಂದೋ ವೈವಿಧ್ಯ, ವಸ್ತು ವೈವಿಧ್ಯ ಹಾಗೂ ಜನಪದ ಶೈಲಿಯ ಬೆಡಗಿನಿಂದ ಕೂಡಿದ್ದು ಭಾವಗೀತೆಯ ನವೋದಯ ಕಾಲದ ಒಂದು ಮೈಲಿಗಲ್ಲು ಎಂದು ಕಾಣಿಸಿಕೊಳ್ಳುತ್ತದೆ. ಗರಿ ಕವನ ಸಂಕಲನವು ನಮ್ಮ ಕನ್ನಡದ ಸಾರಸ್ವತ ಲೋಕಕ್ಕೆ ಮುಖ್ಯ ಕೊಡುಗೆ ಎನಿಸಿಕೊಳ್ಳುತ್ತದೆ. ಗರಿ ಕವನ ಸಂಕಲನದಲ್ಲಿ ಪಾತರಗಿತ್ತಿ ಪಕ್ಕ, ನೋಡಿದೇನಕ್ಕ, ಕುಣಿಯೋನು ಬಾರ, ಮೂಡಲ ಮನೆಯ ಮುತ್ತಿನ ನೀರಿನ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಮುಗಿಲ ಮಾರಿಗೆ ರಾಗರತಿಯ ಮೊದಲಾದ ಕವನಗಳಿವೆ. ಇನ್ನು ದ.ರಾ ಬೇಂದ್ರೆಯವರ ಪ್ರಮುಖವಾದ ಕೃತಿ ನಾಕುತಂತಿ. ಇದು ಕನ್ನಡಕ್ಕೆ 2ನೇಯದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕವನ ಸಂಕಲನ. ಈ 4 ತಂತಿ ಕವನ ಸಂಕಲನಕ್ಕೆ ಇರುವ ಪ್ರಮುಖ ಪ್ರೇರಣೆ ಎಂದರೆ ಖಲೀಲ್ ಗಿಬ್ರಾನ್ ಮತ್ತು ಆತನ ಮಡದಿಯಾದ ಬಾರ್ಬಾರ ಇವರ ನಡುವೆ ನಡೆದ ಸಂವಾದದ ಸಾರ. ಜೀವನದಲ್ಲಿ ನಾನು, ನೀನು, ನಾವುಗಳಿಂದ ಕೊಡು ಹಾಗೂ ಕೊಳ್ಳುವ ಪರಿಯೇ ಬದುಕು ಎಂಬುದು 4 ತಂತಿ ಕವನ ಸಂಕಲನದ ಮೂಲ ಆಶಯ. 4 ತಂತಿ ಅಂದರೆ ಇದರಲ್ಲಿ ಬರುವ 4 ಪ್ರಮುಖ ಅಂಶಗಳು. ನಾನು, ನೀನು, ಆನು, ತಾನು ಇವು ಬದುಕಿನ 4 ತಂತಿಗಳು. ಈ 4 ತಂತಿಗಳನ್ನು ಸಾಮರಸ್ಯದಿಂದ ಮೀಟಿದಾಗ ಮಾತ್ರ ಬದುಕಿನ ವೀಣೆ ಹಿತವಾದ ನಾದವನ್ನು ನೀಡುತ್ತದೆ ಎಂಬುದು ಇದರ ಮುಖ್ಯ ಭಾವಾರ್ಥ. ಇನ್ನು ಬೇಂದ್ರೆ ಅವರಿಗೆ ಸಲ್ಲಿರುವ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ನೋಡೋಣ. 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1974ರಲ್ಲಿ 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ, 1965ರಲ್ಲಿ ಮರಾಠಿಯಲ್ಲಿ ರಚಿಸಿದ ಸಂವಾದ ಎಂಬ ಕೃತಿಗೆ ಕೇಳ್ಕರ್ ಬಹುಮಾನ, 1972ರಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠದಿಂದ ಕರ್ನಾಟಕ ಕವಿ ಕುಲ ತಿಲಕ ಎಂಬ ಬಿರುದು, ಕಾಶಿ ವಿದ್ಯಾಪೀಠ ವಾರಣಾಸಿ, ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿ, ಹೈದರಾಬಾದ್ ಹಿಂದಿ ಪ್ರಚಾರ ಸಭಾದವರಿಂದ ಸಾಹಿತ್ಯ ಆಚಾರ್ಯ ಬಿರುದು. ಸ್ನೇಹಿತರೆ, ಇವೆಲ್ಲವೂ ಬೇಂದ್ರೆ ಅವರ ಜೀವನದ ಹಾಗೂ ಕಾವ್ಯ ಜೀವನದ ಪ್ರಮುಖ ಅಂಶಗಳು. ಇಂದಿಗೂ ಸಹ ಬೇಂದ್ರೆ ಅವರ ವಿಚಾರಧಾರೆಗಳನ್ನು, ಇವರ ಕಾವ್ಯದ ವಸ್ತುಗಳನ್ನು ಧಾರವಾಡದ ಸಾಧನಕೇರಿಯಲ್ಲಿರುವ ಅವರ ಮನೆ ಹಾಗೂ ಅದರ ಪಕ್ಕದಲ್ಲಿ ಬೇಂದ್ರೆ ಪ್ರತಿಷ್ಠಾನದಿಂದ ನಿರ್ಮಿತವಾಗಿರುವ ಸ್ಮಾರಕದಲ್ಲಿ ಕಾಣಬಹುದು. ಬೇಂದ್ರೆ ಅವರು 1981ರಲ್ಲಿ ಮುಂಬೈನ ಹರಿಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ವಿಧಿವಶವಾಗುತ್ತಾರೆ. ಇಂದು ಧಾರವಾಡದ ಸಾಧನಕೇರಿಯಲ್ಲಿ ಇವರ ಮನೆಯನ್ನು ಪ್ರವಾಸಿ ತಾಣವನ್ನಾಗಿ ಪರಿವರ್ತಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಕುವೆಂಪು ಅವರ ಮನೆಯನ್ನು ಕವಿಶೈಲ ಪ್ರವಾಸಿ ತಾಣವನ್ನಾಗಿ ಹೇಗೆ ನಿರ್ಮಾಣ ಮಾಡಿದೆಯೋ ಹಾಗೆಯೇ ಧಾರವಾಡದ ಸಾಧನಕೇರಿಯಲ್ಲಿನ ದ.ರಾ ಬೇಂದ್ರೆ ಅವರ ಮನೆಯನ್ನು ಸಹ ಪ್ರವಾಸಿ ತಾಣವನ್ನಾಗಿ ಮಾಡಲಾಗಿದೆ. ಬೇಂದ್ರೆ ಅವರ ಮಾತೃಭೂಮಿ ಮಹಾರಾಷ್ಟ್ರವೇ ಆಗಿದ್ದರು
ಅವರು ಮರಣ ಹೊಂದಿದ ನಂತರ ಅವರ ಮೃತದೇಹವನ್ನು ಕರ್ನಾಟಕದಲ್ಲಿಯೇ ಮಣ್ಣು ಮಾಡಲಾಯಿತು. ನರಬಲಿ ಎಂಬ ಕ್ರಾಂತಿಕಾರಿ ಕಾವ್ಯದಿಂದಾಗಿ ಬೆಳಗಾವಿಯ ಹಿಂಡಲಗಿ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸುತ್ತಾರೆ. 1935ರಿಂದ 1940ರವರೆಗೆ ನಿರುದ್ಯೋಗ. ನಂತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಹಾಯದೊಂದಿಗೆ ಜೀವನ ಎಂಬ ಪತ್ರಿಕೆಯ ಸಂಪಾದಕರಾಗುತ್ತಾರೆ. 1919ರಲ್ಲಿ ಹುಬ್ಬಳ್ಳಿಯಲ್ಲಿ ಬೇಂದ್ರೆ ಅವರ ವಿವಾಹವಾಗುತ್ತದೆ. ರಂಗುತಾಯಿಯ ಜೊತೆಗೆ ಮದುವೆಯಾಗುತ್ತದೆ. ಬೇಂದ್ರೆ ಅವರ ಮನೆತನಕ್ಕೆ ಬಂದ ನಂತರ ಅವರ ಮಡದಿಯ ಹೆಸರು ಲಕ್ಷ್ಮೀಬಾಯಿ ಎಂದು ಬದಲಾಯಿಸುತ್ತಾರೆ. ಲಕ್ಷ್ಮೀಬಾಯಿ ಹಾಗೂ ಬೇಂದ್ರೆ ಅವರ ಸಂಸಾರ ಕಳೆದದ್ದು ಕಷ್ಟದ ಜೀವನದಲ್ಲಿಯೇ. ನಂತರ ಇವರಿಗೆ ಹುಟ್ಟಿದ 9 ಮಕ್ಕಳಲ್ಲಿ 6 ಮಕ್ಕಳು ಕಣ್ಣ ಎದುರಿಗೆ ತೀರಿ ಹೋಗುತ್ತಾರೆ. ಹೀಗೆ ತಮ್ಮ ಕಣ್ಣೆದುರಿಗೆ ಮಕ್ಕಳು ವಿಧಿವಶರಾಗುವುದನ್ನು ಕಾಣಲು ಯಾರಿಂದ ತಾನೇ ಸಾಧ್ಯ? ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ದಂತೆಯೇ ಕರುಳ ಕುಡಿಗಳು ಕಣ್ಣ ಮುಂದೆಯೇ ಬಾಡಿ ಹೋದಾಗ ಎಂತಹ ನೋವು ಆಗಿರಬಹುದು. ಆ ದುಃಖದ ಅನುಭವಗಳನ್ನು ಎದೆಯಲ್ಲಿ ತುಂಬಿಕೊಂಡವರು ಅವರು. 1931ರಲ್ಲಿ ಬಿಡುಗಡೆಯಾದ ಬಿಸಿಲ ಕುದುರೆ ಎಂಬ ಕಾವ್ಯವು ಇವರ ಮಡದಿಯಾದ ಲಕ್ಷ್ಮೀಬಾಯಿಯ ಕುರಿತಾಗಿ ಇರುವ ಕವನವಾಗಿದೆ. ತಾನು ಹುಡುಗಿ ನೋಡುವ ಶಾಸ್ತ್ರಕ್ಕೆ ಹೋದಾಗ ಲಕ್ಷ್ಮೀಬಾಯಿಯನ್ನು ಕಂಡು ವಿವಾಹವಾದ 12 ವರ್ಷಗಳ ನಂತರ ಆ ಕವನವನ್ನು ಬರೆಯುತ್ತಾರೆ. ಇಂದಿನ ಆಧುನಿಕ ಜಗತ್ತಿಗೆ ದಾಂಪತ್ಯ ಜೀವನದಲ್ಲಿ ಹೇಗೆ ಇರಬೇಕು ಎಂದು ಅವರು ಮುಖ್ಯ ಆದರ್ಶವಾಗುತ್ತಾರೆ. ಈಗಿನ ಕಾಲದಲ್ಲಿ ವಿವಾಹವಾದ 1-2 ವರ್ಷಗಳಿಗೆ ಸಂಬಂಧ ಎನ್ನುವುದು ಬಿರುಕು ಬೀಳುತ್ತದೆ. ಸಂಸಾರ ಜೀವನದಲ್ಲಿ ಯಾವುದೇ ಸ್ವಾರಸ್ಯವಿಲ್ಲದಂತಾಗುತ್ತದೆ. ಆದರೆ ಬೇಂದ್ರೆ ಅವರ ಸಂಸಾರ ಬಡತನದಲ್ಲಿಯೇ ಇದ್ದರೂ ಅವರ ಸಾಂಸಾರಿಕ ಜೀವನ ಎಷ್ಟು ಶ್ರೀಮಂತವಾಗಿತ್ತು ಎಂದು ಅವರ ಕವನದಲ್ಲಿ ಕಾಣಬಹುದು. ಬಿಸಿಲ ಕುದುರೆ ಕವನದಲ್ಲಿ 12 ವರ್ಷಕ್ಕಿಂತ ಮುಂಚೆ ನಿನ್ನ ಮುಖದಲ್ಲಿ ಇದ್ದ ನಗು ಈಗ ಎಲ್ಲಿ ಹೋಯಿತು? ಬಿಸಿಲೆಂಬ ಕಷ್ಟವನ್ನೇ ಕುದುರೆಯಾಗಿಸಿ ಅದರ ಬೆನ್ನಕ್ಕೆ ಹೊರಟವಳು ನೀನು ಎಂದು ಅವರ ಪತ್ನಿ ಲಕ್ಷ್ಮೀಬಾಯಿ ಅವರು ದರಾ ಬೇಂದ್ರೆ ಅವರ ಜೊತೆಯಲ್ಲಿ ಜೀವನ ಸಾಗಿಸಿಕೊಂಡು ಹೋಗುತ್ತಿರುವುದಕ್ಕೆ ಹೇಳಿ ಕವಿ ಭಾವುಕರಾಗುತ್ತಾರೆ. ನಂತರ ಬೇಂದ್ರೆ ಅವರ ಪ್ರಭಾವಕ್ಕೆ ಒಳಗಾದವರು ವಿಕ್ರು ಗೋಕಾಕ್. ಇವರು ಆರಂಭದಲ್ಲಿ ಇಂಗ್ಲಿಷ್ ಕಾವ್ಯಗಳನ್ನೇ ರಚಿಸುತ್ತಿದ್ದರು. ನಂತರ ಬೇಂದ್ರೆ ಅವರ ವಿಮರ್ಶೆಗೆ ಒಳಗಾಗಿ ಕನ್ನಡ ಸಾಹಿತ್ಯವನ್ನು ರಚಿಸಲು ಆರಂಭಿಸುತ್ತಾರೆ. ಹೀಗೆ ದರಾ ಬೇಂದ್ರೆ ಅವರಿಗೆ ಸಹಾಯ ಮಾಡಿದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹಾಗೂ ವಿಕ್ರು ಗೋಕಾಕ್ ಇವರು ದರಾ ಬೇಂದ್ರೆಯ ನಂತರದಲ್ಲಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡುತ್ತಾರೆ. ಇದರಲ್ಲಿ ಕವಿಗಳ ನಡುವಿನ ಸಂಬಂಧ ಯಾವ ರೀತಿ ಇತ್ತು ಎಂದು ತಿಳಿಯುತ್ತದೆ. ಅದೇ ಕಾಲದ ಕವಿಯಾಗಿದ್ದಂತಹ ಕುವೆಂಪು ಅವರನ್ನು ದರಾ ಬೇಂದ್ರೆ ಅವರು ಯುಗದ ಕವಿ, ಜಗದ ಕವಿ ಎಂದು ಹಾಡಿ ಹೊಗಳಿರುವುದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಸಮಕಾಲೀನ ಕವಿಗಳು ಇತರ ಕವಿಗಳನ್ನು ಹೊಗಳಬೇಕೆಂದರೆ ಅವರ ಅಂತರಂಗ ಎಷ್ಟು ಪರಿಶುದ್ಧವಾಗಿತ್ತು ಎಂಬುದನ್ನು ಕಾಣಬಹುದು. ಅಂದು ಬ್ರಿಟಿಷ್ ಸರ್ಕಾರವು 1 ವರ್ಷಗಳ ಕಾಲ ಸೆರೆವಾಸ, ಮುಂದಿನ 10 ವರ್ಷಗಳವರೆಗೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ವೃತ್ತಿಯನ್ನು ನೀಡುವಂತಿಲ್ಲ ಎಂಬ ಘೋಷಣೆಯನ್ನು ನೀಡುತ್ತದೆ. ತಮ್ಮ ಮೊದಲ ಮಗ ಕ್ಷೇಮೇಂದ್ರ ತೀರಿಕೊಂಡಾಗ ಕೊಳಲಾಗಬಹುದಿತ್ತಲು ಕಳಿಲಿಟ್ಟಾಗಲೇ ಕಡಿದ ಕಾಳ ದೇವ ಮಗುವೆಂದು ತಿಳಿದಿದ್ದೆ ಅದಾಯಿತು ನೀರ್ಗುಳ್ಳೆ ಎಂದು ತಮ್ಮ ದುಃಖವನ್ನು ಹೇಳಿಕೊಳ್ಳುತ್ತಾರೆ. 2ನೆಯ ಮಗು ರಾಮ ತೀರಿಕೊಂಡಾಗ ಒಬ್ಬ ತಾಯಿ ನಿದ್ದೆ ಹೋಗಿದ್ದಳು. ನಿದ್ದೆ ತಿಳಿದೆದ್ದು ನೋಡುತ್ತಾಳೆ, ಗಿಳಿಯು ಪಂಜರದೊಳಿಲ್ಲ ಎಂದು ಹೇಳುತ್ತಾರೆ. ನಂತರ ಹುಟ್ಟಿದ ಮಗಳಾದ ಲಲಿತಾ ತೀರುವ ಹೊತ್ತಿನಲ್ಲಿ ಬೇಂದ್ರೆ ಅವರು ಪುಣೆಯಲ್ಲಿರುತ್ತಾರೆ. ಮಗುವಿಗೆ ಅನಾರೋಗ್ಯವಿದ್ದ ವಿಷಯವನ್ನು ಟೆಲಿಗ್ರಾಮ್ ಮೂಲಕ ಓದಿದ ಬೇಂದ್ರೆ ಅವರು ದಾರಿಯಲ್ಲಿ ಬರುತ್ತಿರುವ ಸಂದರ್ಭದಲ್ಲಿ ಈ ಮಗುವು ತೀರಿಕೊಂಡಿದ್ದರೆ ಎಂದು ಒಂದು ಕವಿತೆಯನ್ನು ಬರೆಯುತ್ತಾರೆ. ಮನೆಗೆ ಬಂದು ನೋಡುವಷ್ಟರಲ್ಲಿ ಅದು ಹಾಗೆ ಆಗಿತ್ತು. ಆ ಸಂದರ್ಭದಲ್ಲಿ ಬರೆದ ಕವಿತೆ ಮುಂದೆ ಪ್ರಖ್ಯಾತವಾಗುತ್ತದೆ. ಆದರೆ ಆ ಕವನವನ್ನು ಓದುವ ಶಕ್ತಿ ಅವರ ಪತ್ನಿ ಬದುಕಿರುವವರೆಗೂ ಅವರಿಂದ ಆಗಲಿಲ್ಲ. ಪತ್ನಿ ತೀರಿಕೊಂಡ ನಂತರ ಹಾಡು ಬರೆದು 32 ವರ್ಷಗಳ ನಂತರ ಅವರು ಆ ಗೀತೆಯನ್ನು ಹಾಡುತ್ತಾರೆ. ಅದೇ ಆ ಗೀತೆ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹಿಂಗ ನೋಡಲಿ ನಿನ್ನ. ಅಂದು ಮಗಳಿಗಾಗಿ ಬರೆದ ಕವಿತೆ 32 ವರ್ಷಗಳ ನಂತರ ಮಡದಿ ತೀರಿಕೊಂಡಾಗ ಹೆಂಡತಿಯ ಶವದ ಮುಂದೆ ಹೇಳುವುದು. ಆ ಹಾಡಿನ ಸತ್ಯವನ್ನು ಪತ್ನಿ ಮರಣ ಹೊಂದಿದ ನಂತರ ತನ್ನ ಮಗನಾದ ವಾಮನನ ಬಳಿ ಹೇಳಿಕೊಳ್ಳುತ್ತಾರೆ. ಸ್ನೇಹಿತರೆ, ಇಂತಹ ಮಹಾನ್ ವ್ಯಕ್ತಿಯ ಜೀವನವು ನಮ್ಮ ಬದುಕಿಗೆ ಮೂಲ ಆದರ್ಶವೆನಿಸಿಕೊಳ್ಳುತ್ತದೆ. ಇಂದಿನ ಕಾಲದಲ್ಲಿ ಸಣ್ಣ ಪುಟ್ಟ ಕಷ್ಟ ನೋವುಗಳು ಬಂದರೂ ಅದಕ್ಕೆ ಆತ್ಮಹತ್ಯೆಯನ್ನೇ ನೋಡಿಕೊಳ್ಳುವ ಸಂದರ್ಭದಲ್ಲಿ ಅಂದು ದರಾ ಬೇಂದ್ರೆ ಅವರ ಕಣ್ಣೆದುರಿಗೆ 6 ಮಂದಿ ಮಕ್ಕಳು ತೀರಿ ಹೋಗುವಾಗ ಅವರ ಪರಿಸ್ಥಿತಿ ಹೇಗೆ ಇರಬಹುದು? ಅವರ ಜೀವನದಲ್ಲಿ ಎಷ್ಟೇ ನೋವನ್ನು ಉಂಡರೂ ಸಹ ಜನಗಳಿಗೆ ಕೇವಲ ಅಮೃತವನ್ನೇ ನೀಡುತ್ತಾರೆ. ಇಂತಹ ಮಹಾನ್ ಸಾಧಕರ ನಾಡಿನಲ್ಲಿ ಜನಿಸಿದ ನಾವೇ ಧನ್ಯರು. ಸ್ನೇಹಿತರೆ, ಪ್ರತಿ ಯುಗಾದಿಗೂ ನೀವು ದೂರದರ್ಶನದಲ್ಲಿ ಈ ಒಂದು ಹಾಡನ್ನು ಕೇಳಿರಬಹುದು.
ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಈ ಕವನವನ್ನು ರಚಿಸಿದವರು ಸಹ ದ ರಾ ಬೇಂದ್ರೆ ಅವರು. ಇವರು ರಚಿಸಿದ ಈ ಕವನವನ್ನು ಸಿನಿಮಾಗಾಗಿ ಬಳಸಿಕೊಳ್ಳಲು ಅವರು ಆರಂಭದಲ್ಲಿ ಒಪ್ಪಿರಲಿಲ್ಲ. ಸಂಗೀತ ನಿರ್ದೇಶಕರು ನಾವು ಈ ರೀತಿಯಲ್ಲಿ ನಿಮ್ಮ ಕಾವ್ಯವನ್ನು ಬಳಸಿಕೊಂಡಿದ್ದೇವೆ ಎಂದು ಹೇಳಿದ ನಂತರ ದ ರಾ ಬೇಂದ್ರೆ ಅವರು ಒಪ್ಪಿಕೊಂಡಿರುತ್ತಾರೆ. ಹೀಗೆ ಆ ಯುಗ ಯುಗಾದಿ ಕಳೆದರೂ ಕವನದಲ್ಲಿ ಶೋಕ ತುಂಬಿದ ಒಂದು ಸಾಲು ಬರುತ್ತದೆ. ಆ ಸಾಲನ್ನು ಮಾತ್ರ ತೆಗೆಯಲಾಗಿದೆ, ಏಕೆಂದರೆ ಯುಗಾದಿ ಎನ್ನುವುದು ಸಂಭ್ರಮದ ಹಬ್ಬ. ಹಾಗಾಗಿ ಆ ಶೋಕದ ಸಾಲು ಬೇಡ ಎಂದು ಅದನ್ನು ತೆಗೆದುಹಾಕಲಾಗಿದೆ. ಇದು ಕುಲವಧು ಎಂಬ ಸಿನಿಮಾದ ಹಾಡು. ಈ ಹಿಂದೆ ಬೇಂದ್ರೆ ಅವರು ವಿಚಿತ್ರ ಪ್ರಪಂಚ ಎಂಬ ಸಿನಿಮಾಕ್ಕಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಅದರಲ್ಲಿ ಸಿನಿಮಾದವರು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದದರಿಂದ ತಮ್ಮ ಕವನಗಳನ್ನು ಸಿನಿಮಾಗೆ ನೀಡುವುದಕ್ಕೆ ನಿರಾಕರಿಸುತ್ತಾರೆ. ಆದರೆ ಅಂದು ಸಂಗೀತ ನಿರ್ದೇಶಕ ಜಿ.ಕೆ. ವೆಂಕಟೇಶ್ ಅವರು ತಮ್ಮ ಹಾರ್ಮೋನಿಯಂ ಸಹಿತ ಧಾರವಾಡಕ್ಕೆ ಹೋಗಿ ಬೇಂದ್ರೆ ಅವರನ್ನ ಭೇಟಿಯಾಗಿ ಬೇಂದ್ರೆ ಅವರ ಬಳಿ ನಾನೊಂದು ಹಾಡಿಗೆ ಟ್ಯೂನ್ ಮಾಡಿದ್ದೇನೆ, ನೀವು ಅದನ್ನ ಕೇಳ್ತೀರಾ ಎಂದು ಹಾಡನ್ನು ಹಾಡುತ್ತಾರೆ. ಆ ಹಾಡನ್ನು ಕೇಳಿದ ನಂತರ ಬೇಂದ್ರೆ ಅವರಿಗೆ ಖುಷಿಯಾಗುತ್ತದೆ. ಬೇಂದ್ರೆ ಅವರು ಈ ಹಾಡನ್ನು ಎಲ್ಲೋ ಕೇಳಿದ್ದೀನಿ ಎಂದು ಹೇಳುತ್ತಾರೆ. ಆಗ ಅವರು ಇದು ನಿಮ್ಮದೇ ಹಾಡು ಎಂದು ಹೇಳಿದಾಗ ಬೇಂದ್ರೆ ಅವರು ಇದು ನನ್ನ ಪದ್ಯನ ಎಂದು ಆಶ್ಚರ್ಯಗೊಳಗಾಗುತ್ತಾರೆ. ನಂತರ ಸಿನಿಮಾದಲ್ಲಿ ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುತ್ತಾರೆ. ನಾನು ಬಡವಿ ಆತ ಪಡವ ಒಲವೇ ನಮ್ಮ ಬದುಕು ಎಂಬ ಗೀತೆಯನ್ನು ಬಡತನದಲ್ಲಿಯೇ ಇದ್ದರೂ ಇವರ ಸಾಂಸಾರಿಕ ಜೀವನ ಎಷ್ಟು ಶ್ರೀಮಂತವಾಗಿತ್ತು ಎಂಬುದನ್ನು ತೋರಿಸಿಕೊಡುತ್ತದೆ. ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿ ಬೆಳೆದ ಬೇಂದ್ರೆ ಅವರು ಬೇಂದ್ರೆಯಾಗಿ ಬೆಳೆದು ಇದಕ್ಕೆ ಹೇಳುವುದು ಬೇಂದ್ರೆ ಎಂದು. ಬೇಂದ್ರೆ ಎಂದು ಜೀವನದಲ್ಲಿ ಏನೇ ಕಷ್ಟಗಳು ಬಂದು ಜೀವನದಲ್ಲಿ ಬೆಂದರೆ ಮಾತ್ರ ಬೇಂದ್ರೆ ಆಗಲು ಸಾಧ್ಯ ಎಂದು. ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಬೇಂದ್ರೆ ಅವರ ಬಳಿ ಈ ರೀತಿಯಲ್ಲಿ ಪ್ರಶ್ನೆ ಮಾಡುತ್ತಾನೆ, ಅಲ್ಲ ಸರ್, ಮೈಸೂರು ಭಾಗದಲ್ಲಿ ಕುವೆಂಪು ಅವರು ಮಹಾಕಾವ್ಯಗಳನ್ನು ಬರೆದು ಮಹಾಕವಿ ಎಂದು ಅನ್ನಿಸಿಕೊಳ್ಳುತ್ತಿದ್ದಾರೆ, ನೀವೇಕೆ ಮಹಾಕಾವ್ಯಗಳನ್ನು ರಚಿಸುವುದಿಲ್ಲ ಎಂದು. ಅದಕ್ಕೆ ಬೇಂದ್ರೆ ಅವರು, ಅಲ್ವೋ ತಮ್ಮ, ನಾನು ಬರೆದದ್ದು ಎಲ್ಲವೂ ಮಹಾಕಾವ್ಯವೇ ಅಲ್ವೇನು ಎಂದು ಉತ್ತರಿಸುತ್ತಾರೆ. ಇದು ಬೇಂದ್ರೆ ಅವರ ಸಮಯ ಪ್ರಜ್ಞೆ ಹಾಗೂ ಅವರ ಮಾತಿನ ವೈಖರಿಗೆ ಒಂದು ಉದಾಹರಣೆ. ಇನ್ನು ಬೇಂದ್ರೆ ಅವರ ಕಾವ್ಯಗಳು ಎಷ್ಟು ಪ್ರಸಿದ್ಧವಾಗಿದ್ದವು ಎಂಬುದಕ್ಕೆ ಒಂದು ಉದಾಹರಣೆ. ಒಮ್ಮೆ ಬೇಂದ್ರೆ ಅವರು ರಸ್ತೆಯಲ್ಲಿ ಹೋಗುತ್ತಿರುತ್ತಾರೆ. ಆಗ ಎಮ್ಮೆ ಕಾಯುವ ಹುಡುಗ ಬೇಂದ್ರೆ ಅವರ ಕಾವ್ಯವನ್ನು ಹೇಳುತ್ತಿರುತ್ತಾನೆ. ಆಗ ಅವನು ಈ ಹಾಡನ್ನು ಹಾಡುತ್ತಿರುತ್ತಾನೆ, ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ ಎಂದು. ಆ ಹುಡುಗ ಹಾಡುತ್ತಿರುವ ಹಾಡನ್ನು ಕೇಳಿ ಬೇಂದ್ರೆ ಅವರ ಕಿವಿ ನೆಟ್ಟಗಾಗುತ್ತದೆ. ತಕ್ಷಣ ಅವನ ಬಳಿ ಈ ಹಾಡನ್ನು ಎಲ್ಲಿ ಕೇಳಿದ್ಯಾ ಎಂದು ಪ್ರಶ್ನಿಸುತ್ತಾರೆ. ಆ ಹುಡುಗನ್ನ ನಿಲ್ಲಿಸಿ, ಲೇ ತಮ್ಮ, ಈ ಹಾಡನ್ನು ಹಾಡಕತ್ತಿಯಲ್ಲ, ಎಲ್ಲಿ ಕೇಳಿದಿ ಎಂದು ಪ್ರಶ್ನಿಸುತ್ತಾರೆ. ಇಲ್ಲಿ ಒಂದು ಚಾಗಡಿ ಐತಿ, ಆ ಚಾಗಡಿಯಲ್ಲಿ ಯಾವಾಗಲೂ ಹಚ್ಚಿರ್ತಾರೆ ಎಂದು ಉತ್ತರಿಸುತ್ತಾನೆ. ಇದು ಬರ್ದಿದ್ ಯಾರು ಅಂತ ಕೇಳ್ತಾರೆ. ಆಗ ಯಾರೋ ಒಬ್ಬ ಬೇಂದ್ರೆ ಅಂತ ಹೇಳ್ತಾನೆ. ಹೀಗೆ ಆ ಮಾತನ್ನು ಕೇಳಿ ಬೇಂದ್ರೆ ಅವರಿಗೆ ಮನಸ್ಸಿನಲ್ಲಿ ಆನಂದವಾಗುತ್ತದೆ. ಬೇಂದ್ರೆ ಅವರಿಗೆ ಅದನ್ನು ಕೇಳಿ ಖುಷಿಯಾಗುತ್ತದೆ. ನಾನು ಬರೆದಿರುವ ಹಾಡು ಒಬ್ಬ ಎಮ್ಮೆ ಕಾಯುವವನು ಹೇಳುತ್ತಿದ್ದಾನೆ, ನನ್ನ ಹಾಡು ಎಷ್ಟು ಪ್ರಸಿದ್ಧವಾಗಿದೆ ಎಂದು ಸಂತಸ ಪಡುತ್ತಾರೆ. ಈ ರೀತಿಯಲ್ಲಿ ದ ರಾ ಬೇಂದ್ರೆ ಅವರ ಕವನಗಳು, ಅವರ ಜೀವನದ ಆದರ್ಶಗಳು, ಅವರು ಪಟ್ಟಂತಹ ಕಷ್ಟ ನೋವುಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿದೆ. ಅವರ ಜೀವನದ ಸಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಬದುಕಬೇಕಾಗಿರುವುದು ಅನಿವಾರ್ಯವೂ ಆಗಿದೆ. ಬೇಂದ್ರೆ ಅವರ ಕವನಗಳು ಜೀವನದ ಉಸಿರು, ಭಾವನೆಯ ಸ್ಪಂದನ. ನಾವು ನಮ್ಮನ್ನು ಮತ್ತೆ ಕಂಡುಕೊಳ್ಳುವ ಪ್ರಯಾಣ. ಕಾಲ ಬದಲಾಗಬಹುದು, ತಲೆಮಾರುಗಳು ಬದಲಾಗಬಹುದು, ಆದರೆ ಬೇಂದ್ರೆ ಅವರ ಕಾವ್ಯಗಳು, ಜೀವನದ ಆದರ್ಶಗಳು ಸದಾ ಜೀವಂತ. ಇದೆ ಬೇಂದ್ರೆ ಅವರ ಶಕ್ತಿ ಹಾಗೂ ಅಮರತೆ. ಇಂದಿನ ವಿಷಯದಲ್ಲಿ ಹೇಳಿದ ಬೇಂದ್ರೆ ಅವರ ಜೀವನದ ಕುರಿತಾದ ವಿಷಯಗಳು ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಕನ್ನಡ, ಜೈ ಭುವನೇಶ್ವರಿ.